ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಸತ್ಯಪ್ರತಿಪಾದನಾ ಸತ್ಯಾಗ್ರಹ ಆರಂಭ. ಧಾರವಾಡ ಪಾಲಿಕೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ, ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಬಿ.ಡಿ. ಹಿರೇಮಠ ಎಚ್ಚರಿಕೆ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಲು ವಿಳಂಬ ಮಾಡುತ್ತಿರುವ ರಾಜ್ಯಪಾಲರು ಇದೇ ರೀತಿ ಮುಂದುವರೆದರೆ ಹೈಕೋರ್ಟ್ ಮಾದರಿಯಲ್ಲಿ ನಾನು ಏಕಾಂಗಿಯಾಗಿ ಹಗಲು ರಾತ್ರಿ ಆಮರಣಾಂತ ಉಪವಾಸ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಇನ್ನು 4 ದಿನ ಕಾಯುತ್ತೇವೆ ಎಂದು ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿ.ಡಿ. ಹಿರೇಮಠ ಹೇಳಿದರು. ಧಾರವಾಡದ ಪಾಲಿಕೆ ಕಚೇರಿ ಮುಂದೆ ಮಾಜಿ ಸ್ಪೀಕರ್ ವೀರಣ್ಣ ಮತ್ತಿಕಟ್ಟಿ ಹಾಗೂ ಬಸವ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಹಾದೇವ ಹೊರಟ್ಟಿ ನೇತೃತ್ವದಲ್ಲಿ ನಡೆದ ಪಕ್ಷಾತೀತ ಹೋರಾಟದಲ್ಲಿ ಬಿ.ಡಿ. ಹಿರೇಮಠ ಭಾಗಿಯಾಗಿ ಎಚ್ಚರಿಕೆ ನೀಡಿದರು. ಪ್ರತ್ಯೇಕ ಮಹಾನಗರ ಪಾಲಿಕೆ ಕುರಿತು ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿದರೂ ಕೂಡ ತಡೆಹಿಡಿದಿರುವ ಕಡತವನ್ನು ರಾಜ್ಯಪಾಲರು ಕೂಡಲೇ ಅನುಮೋದಿಸಬೇಕೆಂದು ಸರ್ಕಾರ ಮತ್ತು ರಾಜ್ಯಪಾಲರನ್ನು ಒತ್ತಾಯಿಸಲು ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಸತ್ಯಪ್ರತಿಪಾದನಾ ಸತ್ಯಾಗ್ರಹವನ್ನು ನಡೆಸಲಾಯಿತು. ಪಕ್ಷಾತೀತವಾಗಿ ಸಾರ್ವಜನಿಕರು ಹಾಗೂ ಧಾರವಾಡ ನಗರದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಅನಿರ್ದಿಷ್ಟ ಅವಧಿವರೆಗೆ ಸತ್ಯಾಗ್ರಹವನ್ನು ಆರಂಭಿಸಲಾಗಿದೆ. ಕಾಂಗ್ರೆಸ್ ನಾಯಕರಾಗಿರುವ ವಿನಯ ಕುಲಕರ್ಣಿ ಹಾಗೂ ಶಿವಲೀಲಾ ವಿನಯ ಕುಲಕರ್ಣಿ ಅವರ ಬ್ಯಾನರಲ್ಲಿ ಈಗಾಗಲೇ ಸತ್ಯಾಗ್ರಹದ ಕುರಿತು ಪ್ರಚಾರ ಮಾಡಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ನಗರಗಳ ಅಭಿವೃದ್ಧಿ ಹಾಗೂ ಧಾರವಾಡ ಜನರಿಗೆ ದೈನಂದಿನ ಪಾಲಿಕೆ ಆಡಳಿತದಲ್ಲಿ ಆಗುತ್ತಿರುವ ಅನಾನುಕೂಲತೆಯನ್ನು ಹೋಗಲಾಡಿಸಲು ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಅವಶ್ಯಕತೆ ಇದೆ ಮತ್ತು 2 ನಗರಗಳ ಅಭಿವೃದ್ಧಿ ದೃಷ್ಟಿಯಿಂದಲೂ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗುವುದು ಅವಶ್ಯಕತೆ ಇದೆ. ಇನ್ನೇನು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಆಗಿಬಿಟ್ಟಿತು ಅನ್ನುವ ಹಂತದಲ್ಲಿ ಇದನ್ನು ತಡೆಹಿಡಿಯಲಾಗಿದೆ. ಇದೊಂದು ಜನ ವಿರೋಧಿ ಕ್ರಮ ಎಂದು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಹುಬ್ಬಳ್ಳಿಯ ಧಾರವಾಡ ಮಹಾನಗರ ಪಾಲಿಕೆ ಇದೆ, ಆ ಪಾಲಿಕೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕನ್ನುವಂತಹದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿ ಈ ಒಂದು ಧಾರವಾಡದ ಮಹಾನಗರ ಪಾಲಿಕೆ ಸಾಕಷ್ಟು ಒಂದು ಅನುದಾನಗಳಿಂದ ವಂಚಿತರಾಗಿ ಸಾಕಷ್ಟು ಅಭಿವೃದ್ಧಿಯಲ್ಲಿ ವಂಚಿತರಾಗಿರೋದ್ರಿಂದ ಈ ಒಂದು ಸಾಕಷ್ಟು ಇಲ್ಲಿನ ಎಲ್ಲ ಹಿತಚಿಂತಕರಾಗಿರ್ಬೋದು, ಸಾಕಷ್ಟು ಪಕ್ಷಾತೀತವಾಗಿ ಮತ್ತು ಸಾಕಷ್ಟು ಒಂದು ಏನು ರಾಜಕಾರಣಿಗಳು ಕೂಡ ಸೇರಿ ಈ ಒಂದು ಮಹಾನಗರ ಪಾಲಿಕೆಯನ್ನ ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವಂತ ಹಿತದೃಷ್ಟಿಯಿಂದ ಒಂದು ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ಕೂಗನ್ನ ಎತ್ತಿದ್ದಾರೆ. ನಾವು ಮಾನ್ಯ ರಾಜ್ಯಪಾಲರಲ್ಲಿ ವಿನಂತಿಸುವುದಿಷ್ಟೇ, ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ಕೂಡಲೇ ಜಾರಿಗೊಳಿಸಲಿಕ್ಕೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಗೆದ್ದು ಆರಿಸಿ ಬಂದಂತ ಎಲ್ಲ ಜನಪ್ರತಿನಿಧಿಗಳು ಈ ಅನ್ಯಾಯವನ್ನ, ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಬೇಕಾದಂತ ಸಂಪನ್ಮೂಲವನ್ನ ದೊರಕಿಸಲಿಕ್ಕೆ ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಒಂದು ಕೂಗಲ್ಲಿ ಮತ್ತು ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿ ಒಂದು ಯಶಸ್ವಿಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನದಲ್ಲೂ ಕೂಡ ಒಂದು ಮಾಡ್ಬೇಕಂತೇಳಿ ನಾ ಎಲ್ಲರಲ್ಲಿ ವಿನಂತಿಸ್ತೀನಿ. ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಅನ್ನೋದು ಒಂದು ಧಾರವಾಡಕ್ಕೆ ಒಂದು ಏನಪ್ಪಾ ಅಂದ್ರೆ ರಕ್ಷಾ ಕವಚ ಇದ್ದಂತೆ, ಸಾಕಷ್ಟು ಸಂಪನ್ಮೂಲ, ಸಾಕಷ್ಟು ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಸಹಾಯಕಾರಿ ಆಗ್ತದ. ಈ ಹಿತದೃಷ್ಟಿಯಿಂದ ತಾವೆಲ್ಲರೂ ಕೂಡ ಇದನ್ನ ವಿಚಾರವನ್ನು ಮನಗಂಡು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಕೂಗನ್ನ ಈ ಜನಪ್ರತಿನಿಧಿಗಳು ಗಮನಿಸಿ ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ರಾಜ್ಯಪಾಲರಲ್ಲಿ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇವತ್ತಿನ ದಿವಸ ನಾವು ಪ್ರತ್ಯೇಕ ಮಹಾನಗರ ಸತ್ಯಾಗ್ರಹ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಈ ಪ್ರತ್ಯೇಕ ಮಹಾನಗರ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ಬಿ.ಡಿ. ಹಿರೇಮಠ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನ ಹಲವಾರು ಸಂಘ ಸಂಸ್ಥೆಗಳು ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಏನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಮೇಯರ್ ಅವರಾಗ್ಲಿ 74ನೇ ವಿಧಾನಸಭಾ ಕ್ಷೇತ್ರದ ಶಾಸಕರು ಅರವಿಂದ್ ಬೆಲ್ಲದವರಾಗ್ಲಿ, ಹಾಗೆ ನಮ್ಮ ಸಂಸದರಾಗ್ಲಿ ನಮ್ಮ ಈ ಮಹಾನಗರ ಧಾರವಾಡ ಮಹಾನಗರಕ್ಕೆ ರಾಜ್ಯಪಾಲರಿಗೆ ಒಂದು ಏನು ಸಹಿಯನ್ನು ಮಾಡಬಾರ್ದು ಅಂತ ತಡೆಯನ್ನು ಹಿಡಿದಿದ್ದಾರೆ. ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ಧಾರವಾಡ ಮಹಾನಗರ ಪ್ರತ್ಯೇಕ ಪಾಲಿಕೆಯನ್ನಾಗಿ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂದ್ರು 2ನೇ ಹಂತದ ಹೋರಾಟಗಾರರು ಇವತ್ತಿನಿಂದ ನಿರಂತರ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ಏನು ಈ ಧಾರವಾಡ ನಗರಕ್ಕೆ ಬರುವಂತ ಸುಮಾರು 26 ಮಹಾನಗರ ಪಾಲಿಕೆಯಲ್ಲಿ 12 ಮಹಾನಗರ ಪಾಲಿಕೆ ಕಾಂಗ್ರೆಸ್ಸಿನ ಸದಸ್ಯರು, ಪ್ರತಿಯೊಬ್ಬ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ನೀಡ್ಯಾರ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಈ ಹೋರಾಟಗಾರರ ಬೇಡಿಕೆಗೆ ಸ್ಪಂದನೆ ನೀಡಿ ಅವರ ಬೇಡಿಕೆ ಈಡೇರಿಸಿ
ಇನ್ನೇನು ರಾಜ್ಯಪಾಲರ ಅಂಕಿತ ಆದ್ರೆ ನಮ್ಮ ಧಾರವಾಡ ಪ್ರತ್ಯೇಕ ಆಯ್ತು ಅನ್ನುವಂತ ಹಂತದಲ್ಲಿದ್ದಾಗ ಏನು ಈ ಬಿಜೆಪಿಯ ಶಾಸಕರಾದಂತ ಅರವಿಂದ್ ಬೆಲ್ಲದ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇವರಿಬ್ರು ಸೇರಿ ಏನು ಧಾರವಾಡ ಜನತೆಗೆ ದ್ರೋಹ ಮಾಡುವಂತ ಕೆಲಸ ಮಾಡಿದಾರ, ಮೋಸ ಮಾಡುವಂತ ಕೆಲಸ ಮಾಡಿದಾರ. ಇದನ್ನು ನಾವೆಲ್ಲರೂ ಸೇರಿ ಖಂಡಿಸ್ತೇವೆ. ಇವತ್ತೇನು ಈ ಹೋರಾಟದ ವೇದಿಕೆ ಐತಿ, ಈ ವೇದಿಕೆ ಮೇಲೆ ಯಾರು ಜನಪ್ರತಿನಿಧಿಗಳು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು, ಇವರೆಲ್ಲ ಧಾರವಾಡ ಮಹಾನಗರ ಜನತೆಯ ಓಟ್ಗಳನ್ನ ತಗೊಂಡು ಜನಪ್ರತಿನಿಧಿಗಳಾದಂತವ್ರು. ಅವ್ರು ಯಾರು ಇವತ್ತು ಈ ವೇದಿಕೆಗೆ ಬರಂಗಿಲ್ಲ, ಅವರೆಲ್ಲ ಧಾರವಾಡ ಜನತೆಯ ದ್ರೋಹ ಮಾಡಿದಂತವ್ರು, ಅವರೆಲ್ಲ ಧಾರವಾಡ ಜನತೆಗೆ ಮೋಸ ಮಾಡಿದಂತವ್ರು ಅಂತ ಘೋಷಣೆ ಮೂಲಕ ಇವತ್ತು ಈ ಹೋರಾಟಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ.